ಆಯಿತು, ಕಾಂಗ್ರೆಸ್ ಕಥೆ ನೋಡಿದ್ವಿ. ಬಿಜೆಪಿ ಕಥೆ ಅಂತ ಬಂದಾಗ ಬಿಜೆಪಿಲಿ ಭಿನ್ನವಾಗಿ ಏನಿಲ್ಲ. ಬಿಜೆಪಿ ಅವ್ರದ್ದು ಒಂಥರ ಪೈಪೋಟಿ ಆದರೆ ಕಾಂಗ್ರೆಸ್ನವ್ರದ್ದು ಒಂಥರ ಪೈಪೋಟಿ. ಬಿಜೆಪಿ ಎರಡು ಬಣಗಳ ಬಡಿದಾಟ ಎಲೆಕ್ಷನಲ್ಲಿ ನೋಡ್ಕೊಳ್ಳೋಣವಾ ಇನ್ನೂವರೆಗೂ ಬಂದುಬಿಟ್ಟಿದೆ. ಈಗ ನಡೀಲಿ ಚುನಾವಣೆ, ರಾಜ್ಯಾಧ್ಯಕ್ಷರ ಚುನಾವಣೆ ನಡೀಲಿ, ಆಗ ನಮ್ಮ ಪವರ್ ತೋರಿಸ್ತೀವಿ ಅಂಥೇಳಿ ಒಂದು ಕಡೆ ವಿಜೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ರ ಬಣ, ಎರಡೂ ಕೂಡ ಒಂದು ರೀತಿಯಲ್ಲಿ ಆ ಬಣ ಬಡಿದಾಟಕ್ಕೆ ಸಜ್ಜಾಗ್ಬಿಟ್ಟಿದ್ದಾರೆ. ಈ ತಿಂಗಳ ಅಂತ್ಯಕ್ಕೇ ರಾಜ್ಯಾಧ್ಯಕ್ಷರ ಚುನಾವಣೆ ಮೂಲಕವಾಗಿ ಈ ಕಿತ್ತಾಟಕ್ಕೆ ಒಂದು ಎಂಡ್ ಸಿಗುತ್ತಾ ಅಂತ, ಒಂದು ಎಂಡ್. ಈ ಕಿತ್ತಾಟ ಒಬ್ಬರು ಗೆಲ್ಲೋ ಮೂಲಕ ಆದರೂ ಎಂಡ್ ಸಿಗಬೇಕು, ಒಬ್ಬರು ಸೋಲೋ ಮೂಲಕ ಆದರೂ ಎಂಡ್ ಸಿಗಬೇಕು ಅಂಥೇಳಿ ಆ ಒಂದು ಎಂಡ್ಗೆ ಈ ಜನವರಿ ತಿಂಗಳ ಕೊನೆಯ ದಿನ ಇದೆಯಲ್ಲ, ಕೊನೆಯ ದಿನಗಳು ಇವು ಒಂದು ರೀತಿಯಲ್ಲಿ ಮೂಲವಾಗ್ತವ ಅಂತ. ಎಲೆಕ್ಷನ್ ಮೂಲಕನೇ ವಿಜೇಂದ್ರ ಅವರಿಗೆ ಎದುರೇಟ್ ಕೊಡಬೇಕು ಅಂಥೇಳಿ ಭಿನ್ನರು ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಟಕ್ಕರ್ ಕೊಡಬೇಕು ಅಂತಲೇ ಯತ್ನಾಳ್ರ ಬಣ ಸಜ್ಜಾಗ್ತಾ ಇದ್ದಾರೆ. ಇಲ್ಲಿ ಇವರು ಕ್ಯಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೊಳ್ತಾರೋ, ಅವ್ರಿಗಿರ್ತಕ್ಕಂಥ ಶಕ್ತಿಯನ್ನು ಬಳಸ್ಕೊಳ್ತಾರೋ, ಅಥವಾ ಪಕ್ಷದಲ್ಲಿ ಒಳಗಡೆನೇ ವಿಜೇಂದ್ರ ಅವ್ರ ಪರ ಇದ್ದಂತೆಯೇ ಇದ್ದು ಯತ್ನಾಳ್ರ ಬಣದ ಕಡೆಯವರು ಬರುವಂಥವ್ರು ಇದ್ದಾರಾ, ಅಥವಾ ಯತ್ನಾಳ್ರ ಬಣಕ್ಕೆ ನಿಜವಾಗ್ಲೂ ಆ ಶಕ್ತಿ ಇದೆಯಾ ಇಲ್ಲವಾ, ಅಥವಾ ಯತ್ನಾಳ್ ಕಡೆಯಿಂದ ವಿಜೇಂದ್ರ ಬಣಕ್ಕೆ ಅಂಕುಶ ಎಳಿಬೇಕು ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಯತ್ನಾಳ್ ಬಣ ಅಂತೂ ನಾವು ಈ ಸಮರಕ್ಕೆ ರೆಡಿ ಅನ್ನೋ ಸಂದೇಶವನ್ನು ಸಾರ್ತಾ ಇದೆ. ವಿಜೇಂದ್ರ ವಿರುದ್ಧವಾಗಿ ತೊಡೆ ತಟ್ಟೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರು ರೆಡಿ. ರೆಬೆಲ್ಸ್ ಟೀಮ್ನ ಕಡೆಯಿಂದ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸಜ್ಜಾಗ್ಬಿಟ್ಟಿದ್ದಾರೆ. ಈ ಮೂವರಲ್ಲಿ ಇಬ್ಬರ ಹೆಸರು ಫೈನಲ್ ಆಗುತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗಾಗಿ. ಒಂದೇ ಒಂದು ಹೈಕಮಾಂಡ್ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದಾರೆ ಯತ್ನಾಳ್ ತಂಡ. ಹೈಕಮಾಂಡ್ ಕಡೆಯಿಂದ ಒಂದು ಎಸ್ ಅಂತ ಬರಲಿ, ಆಮೇಲೆ ನೋಡೋಣ ಅಂಥೇಳಿ. ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಭೇಟಿ ಕೊಡಬೇಕು ಅಂತ ಚಿಂತನೆ ಇದೆ. ವಿಜೇಂದ್ರ ಅವರ ಹಾದಿ ಸುಗಮವಾಗಿ ಸಾಗದಂತೆ ನೋಡಿಕೊಳ್ಬೇಕು ಅಂಥೇಳಿ ರೆಬೆಲ್ಸ್ ಒಂದು ಕಡೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಕ್ಫ್ ಹೋರಾಟ ಇನ್ನೊಂದು ಮತ್ತೊಂದೆಲ್ಲ ಮಾತಾಡ್ತಾ ಇದ್ರಲ್ಲ, ಅದು ಒಂದು ಸಣ್ಣ ಭಾಗ ಅಷ್ಟೇ. ಇದರಲ್ಲಿ ನಿಜವಾಗಿ ಈಗೆಲ್ಲ ನಾವು ಬೆಳವಣಿಗೆ ಚೆಕ್ ಮಾಡಿಕೊಂಡಾಗ ವಕ್ಫ್ ಒಂದು ನೆಪ ಅಷ್ಟೇ. ಇಲ್ಲಿ ಇದ್ದದ್ದೇನು ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರ ವಿರುದ್ಧವಾಗಿ, ವಿಜೇಂದ್ರ ಅವರ ವಿರುದ್ಧವಾಗಿ ನಾವಿದ್ದೀವಿ, ಅವ್ರ ಮನೆಯವರಿಗೆ ಹೋಗಬೇಕಾ ಅಧಿಕಾರ ಅಂಥೇಳಿ ಇವರ ಒಂದು ಪಟ್ಟಿತ್ತು. ಆ ಪಟ್ಟು ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ನಿನ್ನೆ ಅಜ್ಞಾತ ಸ್ಥಳದಲ್ಲಿ ಒಂದು ಸಭೆಯನ್ನು ಕೂಡ BJP ಭಿನ್ನರ ಬಳಗ ಮಾಡಿದೆ. ಏನು ಔಟ್ಕಮ್ ಅಂಥೇಳಿ ವೆಯ್ಟ್ ಮಾಡಬೇಕಾಗತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಯತ್ನಾಳ್ ಬಣ ಈಗ ವಕ್ಫ್ ಅಂತ ಶುರು ಮಾಡಿಕೊಂಡು ವಕ್ಫಿಂದ ಇದು ವಿಜೇಂದ್ರ ಅವರವರೆಗೂ ಕೂಡ ಬಂದಿದೆ. ಇಲ್ಲಿ ವಕ್ಫ್ ಅಂತ ಹೇಳ್ಕೊಂಡಿದ್ದು ಅದು ಬಂದು ನಿಂತ್ಕೊಂಡಿರೋದು ನೋಡಿದ್ರೆ ಈಗ ಫ್ಲೈಟು ಎಲ್ಲಿಗೋ ಟೇಕ್ ಆಫ್ ಆಗಿ ಎಲ್ಲೋ ಬಂದು ಲ್ಯಾಂಡ್ ಆದಂಥ ಕಥೆ ಇದು. ಟೇಕ್ ಆಫ್ ಆಗಿದ್ದು ಯಾವುದೋ ಉದ್ದೇಶ ಇಟ್ಕೊಂಡು ಎಲ್ಲೋ ಇಳಿಬೇಕು ಅಂಥೇಳಿ, ಬಟ್ ಲ್ಯಾಂಡ್ ಆಗಿರೋದು ಇನ್ನೆಲ್ಲೋ ಬಂದು. ಆ ರೀತಿಯಲ್ಲಿ ಎಲ್ಲಿಯ ವಕ್ಫು, ಎಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ, ಇವ್ರ ಟೀಮಲ್ಲಿ ಏನು ಪ್ಲ್ಯಾನ್ ಇದೆ ಈಗ ಅಂತ? ರಮಾಕಾಂತ್, ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರವಾಗಿ ಸಂಬಂಧ ಇಲ್ಲಿವರೆಗೂ ನಡೀತಿರುವಂತಹ ಎಲ್ಲ ವಿಚಾರಗಳಲ್ಲೂ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ಬಣ ರಾಜಕಾರಣದ ಬಡಿದಾಟದ ಬಳಿಕ ಈಗ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರದಲ್ಲಿ ಸ್ಪಷ್ಟವಾದ ನಿಲುವೊಂದನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಿನ್ನರು ಯೋಚನೆಯನ್ನು ಮಾಡ್ತಿದ್ದಾರೆ. ವಕ್ಫ್ ಹೋರಾಟದ ಹೆಸರಿನಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಅವರ ನಿರ್ಧಾರಗಳ ವಿರುದ್ಧ ತಮ್ಮ ವಿಚಾರಧಾರೆಯನ್ನು ಹರಿಬಿಟ್ಟು ಅವರಿಗೆ ಎದುರಾಳಿಗಳಾಗಿ ನಿಲ್ಲುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಂತಹ ಇಡೀ ತಂಡ ಈಗ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಪ್ರತಿಸ್ಪರ್ಧೆಯಾಗಿ ನಾವು ಕೂಡ ನಿಲ್ಲಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿಕೊಂಡಿದೆ. ಅದರ ಭಾಗವಾಗಿ ನಿನ್ನೆ ತಮ್ಮ ತಂಡದ ಸಭೆಯನ್ನು ನಡೆಸಿರುವಂತಹ ಭಿನ್ನರ ಬಳಗ ತಮ್ಮ ಕಡೆಯಿಂದ ಇಬ್ಬರನ್ನ ಚುನಾವಣೆ ವೇಳೆ ಕಣಕ್ಕಿಳಿಸುವಂಥ ಯೋಚನೆಯನ್ನು ಮಾಡ್ತಾ ಇದೆ. ಅಂದರೆ ಇಬ್ಬರಲ್ಲೊಬ್ಬರನ್ನು ಅಂತಿಮಗೊಳಿಸಿ ಪ್ರತಿಸ್ಪರ್ಧಿಯಾಗಿ ವಿಜೇಂದ್ರ ಅವರಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸಿ ಆಂತರಿಕ ಚುನಾವಣೆಯ ಮುಖಾಂತರ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮಾಡುವ ಪ್ರಕ್ರಿಯೆಗೆ ಮುಂದಾಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದೆ. ಈಗ ಸದ್ಯದಲ್ಲಿ ಹೆಸರಲ್ಲಿ ಚಾಲ್ತಿಯಲ್ಲಿರುವ ವಿಚಾರಗಳು ಎರಡು, ಒಂದು ಬಸನಗೌಡ ಪಾಟೀಲ್ ಯತ್ನಾಳು, ಹಾಗೆ ಮತ್ತೊಂದು ಕುಮಾರ್ ಬಂಗಾರಪ್ಪ. ಅವರ ಹೊರತುಪಡಿಸಿದರೆ ಅರವಿಂದ ಲಿಂಬಾವಳಿಯವರನ್ನ ಈ ಸ್ಥಾನಕ್ಕೆ ಕೂರಿಸಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಚರ್ಚೆಗಳು ಆರಂಭವಾಗ್ತಾ ಇದೆ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಕೇವಲ ಹೈಕಮಾಂಡ್ ಅಂದರೆ ವರಿಷ್ಠ ನಾಯಕರ ಬಳಿ ಮಾತುಕತೆ ನಡೆಸಿದಂತಹ ವಿಜೇಂದ್ರ ಅವರನ್ನ ಕಟ್ಟಿ ಹಾಕೋದಕ್ಕೆ ಯೋಚನೆಯನ್ನು ರೂಪಿಸಿದಂತಹ ಭಿನ್ನರ ಬಣಕ್ಕೆ ನೇರವಾಗಿ ವಿಜೇಂದ್ರ ಅವರು ಕಳೆದೆರಡು ದಿನಗಳಿಂದ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಹಾಗೆ ಈ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ನಾನೇ ಮುಂದುವರಿತೇನೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಆಡ್ತಿದ್ದಾರೆ. ಅವರ ಈ ಭರವಸೆಯ ಹಿಂದೆ ವರಿಷ್ಠರ ಒಮ್ಮತ ಇದೆಯೋ ಅಥವಾ ಸಹಮತ ಇದೆಯೋ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಹೌದು, ವಿಜೇಂದ್ರ ಅವರನ್ನೇ ಮುಂದಿನ ಅವಧಿಗೂ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವಂಥ ಯೋಚನೆಯನ್ನು ಪಕ್ಷದ ಹೈಕಮಾಂಡ್ ಮಾಡ್ತಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ನಮಗೆ ಹೋರಾಟದ ವಿಚಾರದಲ್ಲಿ ಸಪೋರ್ಟನ್ನು ಮಾಡಿ ಪರೋಕ್ಷ ಬೆಂಬಲವನ್ನು ಕೊಟ್ಟು ಮುಂದುವರಿತಿರುವಂತಹ ಈ ವರಿಷ್ಠರ ಬಳಗದಲ್ಲ ಕೆಲವರು ಈಗ ಈ ವಿಚಾರದಲ್ಲಿ ಯಾಕೆ ಯೂಟರ್ನ ತೆಗೆದುಕೊಳ್ತಿದ್ದಾರೆ, ಅಥವಾ ನಿಜವಾಗಿಯೂ ಅವರು ಆ ಭರವಸೆ ಮಾತನಾಡೋದರ ಹಿಂದೆ ಬೇರೆ ಏನಾದರೂ ತಯಾರಿ ಇದೆಯಾ ಅನ್ನುವಂಥದ್ದು, ಅಥವಾ ನಮ್ಮ ಹಿಂದೆ ನಿಂತಿರುವವರು ಹಿಂದೆ ಸರಿತಿದ್ದಾರೆ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನೇರವಾಗಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ತಂಡದ ಓರ್ವರನ್ನ ಕಣಕ್ಕಿಳಿಸುವ ಮುಖಾಂತರ ಚುನಾವಣೆಯಲ್ಲಿ
ಕಣಕ್ಕಿಳಿದು ಅಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಿ ವಿಜೇಂದ್ರ ಅವರ ಹಾದಿ ಸುಗಮವಾಗುವಂತೆ ನೋಡಿಕೊಳ್ಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದೆ. ಈ ಸಂಬಂಧ ಈಗ ಚುನಾವಣೆ ಉಸ್ತುವಾರಿಯನ್ನು ಹೊರಲಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಭೇಟಿಯಾಗಿ ಅವರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳುವಂಥ ಯೋಚನೆಯಲ್ಲಿದೆ. ಆದರೆ ಈ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್.